ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊತಾ ಹೋಗ್ತಿರ್ತೀನಿ. ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ರಿ. ಎಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ತಮಗೆ ಸರಿಯಾಗಿ ಸಿಗಬೇಕು ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ತಮ್ಗೆ ಸರಿಯಾಗಿ ಆಗಿ ಸಿಗ್ತವೆ. ಹಾಗಾದ್ರೆ ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ, ಭಾರತ ದೇಶದ ಉನ್ನತ ಪ್ರಶಸ್ತಿ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಭಾರತ ದೇಶದ ಉನ್ನತವಾದ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಅದರಲ್ಲಿ ನಾಗರಿಕ ಕ್ಷೇತ್ರದ ಒಳಗಡೆ ನೀಡುವಂತ ಅತ್ಯಂತ ಉನ್ನತವಾದ ಪ್ರಶಸ್ತಿ ಅಂದ್ರೆ ಭಾರತ ರತ್ನ ಅಂತ ಕೇಳ್ತೀವಿ. ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಅದೇ ಸಾಹಿತ್ಯ ಕ್ಷೇತ್ರದಲ್ಲಿ ಇದು ಅತ್ಯಂತ ಉನ್ನತವಾದ ಪ್ರಶಸ್ತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಆಗ್ತದೆ. ಭಾರತ ರತ್ನ, ಸೆಕೆಂಡ್ ಯಾವ್ದಪ್ಪ ಅಂದ್ರೆ ಪದ್ಮವಿಭೂಷಣ, ನೆಕ್ಸ್ಟ್ ಪದ್ಮಭೂಷಣ, ನೆಕ್ಸ್ಟ್ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ ಅಂತ ಕೂಡ ನಾವು ಕರಿತೇವೆ. ನೆಕ್ಸ್ಟ್ ವೃಕ್ಷ ಮಾತೆ ಎಂದು ಯಾರು ಗುರುತಿಸ್ರಿ ಅಂತ ಕ್ವಶನ್ಸ್ ಕೊಟ್ಟಾರ. ವೃಕ್ಷ ಮಾತೆ ಅಂತೇಳಿ ಯಾರು ಎಂದು ಗುರುತಿಸ್ರಿ? ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ಪಿ.ವಿ. ಸಿಂಧು, ಸಾಲುಮರದ ತಿಮ್ಮಕ್ಕ. ಹಾಗಾದ್ರೆ ಇದರಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ವೃಕ್ಷ ಮಾತೆ ಯಾರಪ್ಪ ಅಂತಂದಾಗ ಸಾಲುಮರದ ತಿಮ್ಮಕ್ಕ ಏನಾಗ್ತಪ್ಪ ಅಂದ್ರೆ ಸರಿ ಉತ್ತರ ಆಗ್ತಾಳೆ. ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಏನಾಗಿದೆಪ್ಪ ಅಂದ್ರೆ ಸಿಕ್ಕಿದೆ. ಇತ್ತೀಚೆಗೆ ಇವರು ಮರಣ ಹೊಂದಿದ್ದಾರೆ. ಹೀಗಾಗಿ ನಿಮ್ಗೆ ಇವ್ರ ಮೇಲೆ ಕ್ವಶನ್ಸ್ಗಳು ಹೈಲೈಟ್ ಆಗುವಂತ ಚಾನ್ಸಸ್ಗಳು ಇರ್ತವೆ. ಇಂದಿರಾ ಗಾಂಧಿ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಅಂತ ಕರಿತೀವಿ. ಸರೋಜಿನಿ ನಾಯ್ಡು ಭಾರತದ ಕೋಗಿಲೆ. ತರ ಪಿ.ವಿ. ಸಿಂಧು ಅಂತ ಕರಿತೀವಿ, ಬ್ಯಾಡ್ಮಿಂಟನ್ ಆಟಗಾರ್ತಿ. ಇವರೆಲ್ಲರ ಮೇಲೇನು ಕ್ವಶನ್ಸ್ಗಳು ಆಗಿದ್ದಾವೆ. ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನ ಅಂತಂದಾಗ ಇದಕ್ಕೆ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ 3ನೇ ಸ್ಥಾನ. ಸರ್ ಹಾಗಾದ್ರೆ ಎಷ್ಟನೇ ದೊಡ್ಡ ಗ್ರಹ ಅಂತ ಕ್ವಶನ್ ಕೊಟ್ಟನಪ್ಪ ಅಂದ್ರೆ 5ನೇ ದೊಡ್ಡ ಗ್ರಹ ಸ್ಥಾನ. ದೊಡ್ಡದರೊಳಗಡೆ 5ನೇದು, ಸ್ಥಾನದಲ್ಲಿ 3ನೇದು. ಇನ್ನು ಭಾರತದಲ್ಲಿರುವಂತಹ ಮಹಾನಗರಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇದು 2011 ಜನಗಣತಿಯ ಪ್ರಕಾರ ಸುಮಾರು 46ರಿಂದ ಹಿಡಿದು 52 ಸರಿ ಸುಮಾರು ನಗರಗಳದಾವ ಅಂತ ಹೇಳ್ತಾರೆ. ಬಟ್ ಈ ಕ್ವಶನ್ಸ್ ಒಳಗಡೆ ಸ್ವಲ್ಪ ಮಿಸ್ಮ್ಯಾಚ್ ಇದೆ. ಭಾರತದಲ್ಲಿರುವಂತ ಮಹಾನಗರ ಸಂಖ್ಯೆ ಏನಿದಪ್ಪ ಅಂದ್ರೆ 46ರಿಂದ ಹಿಡಿದು 52 ತನಕ ಸರಿ ಸುಮಾರು ಮಹಾನಗರಗಳು ಕಂಡು ಬರ್ತವೆ. ನೆಕ್ಸ್ಟ್, ಗ್ರಾಮೀಣ ವಿದ್ಯಾವಂತ ಯುವಕರಿಗಾಗಿ ಉದ್ಯೋಗ ನೀಡುವ ಸಲುವಾಗಿ ಭಾರತ ಸರ್ಕಾರ ಹಮ್ಮಿಕೊಂಡ ಯೋಜನೆ ಇದಾಗಿದೆ. ಭಾಗ್ಯಲಕ್ಷ್ಮಿ ಯೋಜನೆ, ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿರುವಂತಹ ಒಂದು ಯೋಜನೆ. ಹೀಗಾಗಿ ಆಪ್ಷನ್ಸ್ ಎ ಅಂತೂ ಆಗಲ್ಲ. ನಿರ್ಮಲ ಗ್ರಾಮ, ಇದು ಸ್ವಚ್ಛತೆಗಾಗಿ. ಇನ್ನು ಆಶ್ರಯ ಯೋಜನೆ, ಮನೆ ನಿರ್ಮಾಣಗಳನ್ನ ನಿವೇಶನಗಳನ್ನ ಮನೆ ಮತ್ತು ನಿವೇಶನಗಳನ್ನ ನಿರ್ಮಾಣ ಮಾಡೋ ಸಲುವಾಗಿ ಆಶ್ರಯ ಯೋಜನೆ. ಹಾಗಾದ್ರೆ 3 ಅಲ್ಲಪ್ಪ ಅಂದ್ರೆ ಆಟೋಮೆಟಿಕ್ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಜವಾಹರ್ ಗ್ರಾಮ್ ಯೋಜನೆ ಅಂತ ಹೇಳ್ತೀವಿ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಈ ಚಿಹ್ನೆಯು ವಂಶವೃಕ್ಷದಲ್ಲಿ ಯಾರನ್ನ ಸೂಚಿಸುತ್ತದೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ವಂಶವೃಕ್ಷದಲ್ಲಿ ಚಿಹ್ನೆದ ಮೇಲೆ ಒಂದು ಕ್ವಶನ್ಸ್ ಬಂದೇ ಬರ್ತದೆ. ಇದು ಒಂದು ಈ ತರ ಇದ್ದು ಕೆಳಗಡೆ ಈ ತರ 2 ವೃತ್ತಗಳಿದ್ದಪ್ಪ ಅಂದ್ರೆ ಇದು ಒಂದು ತಂದೆಗೆ ಜನಿಸಿದಂತ ಅಕ್ಕ ತಂಗಿ. ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ಕರ್ನಾಟಕದ ವಿಸ್ತೀರ್ಣ ಏನು ಅಂತ ಪ್ರಶ್ನೆ ಕೇಳಿದಾನೆ. ಇಲ್ಲಿ ಕರ್ನಾಟಕದ ವಿಸ್ತೀರ್ಣ ಏನಪ್ಪಾ ಅಂತ ನೋಡಿದಾಗ 1,91,791 ಚದರ್ ಕಿಲೋಮೀಟರ್ದಾಗ ಇರಬೇಕು. ಇಲ್ಲಿ ಸಾಕಷ್ಟು ಕಡೆ 1,91,791 ಐತಿ. ಇಲ್ಲಿ ನೋಡ್ರಿ ಕಿಲೋಮೀಟರ್ದಾಗ ಐತಿ, ಇದು ಆಯ್ತು. ಇದು ಬರೀ ಮೀಟರ್ದಾಗ ಐತಿ. ಚದರ್ ಕಿಲೋಮೀಟರ್ದಾಗ ಇರೋದು ಆಪ್ಷನ್ಸ್ ಡಿ ದಾಗ. ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಸೋಲಿಗ ಬುಡಕಟ್ಟು ಸಮುದಾಯ ಕಂಡುಬರುವ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ ಕೊಟ್ಟನ. ಸೋಲಿಗರು ಕಂಡುಬರುವುದು ಆಲ್ಮೋಸ್ಟ್ ಸೋಲಿಗರು ಕಂಡುಬರುವುದಿಲ್ಲಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆ ಅಂತ ಕೇಳ್ತೀವಿ. ಚಾಮರಾಜನಗರ. ಬಟ್ ಇಲ್ಲಿ ಚಾಮರಾಜನಗರ ಆಪ್ಷನ್ಸ್ ಇಲ್ಲಪ್ಪ ಅಂದ್ರೆ ಕೆಲವು ಪ್ರದೇಶಗಳಲ್ಲಿ ಮೈಸೂರಲ್ಲಿ ಏನಾಗ್ತಾರಪ್ಪ ಅಂದ್ರೆ ಸೋಲಿಗ ಬುಡಕಟ್ಟು ಸಮುದಾಯದವರು ಏನಾಗ್ತಾರಪ್ಪ ಅಂದ್ರೆ ಕಂಡು ಬರ್ತಾರೆ. ಇನ್ನು ಪಶ್ಚಿಮ ಘಟ್ಟಗಳಿಗೆ ಇರುವ ಇನ್ನೊಂದು ಹೆಸರು ಏನು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರಿತೇವೆ. ಹಾಗಾದ್ರೆ ಈ ಪಶ್ಚಿಮ ಘಟ್ಟಗಳು, ಈ ಕಡೆ ಪಶ್ಚಿಮ ಘಟ್ಟಗಳು, ಈ ಸೈಡ್ ಪೂರ್ವ ಘಟ್ಟಗಳು ಎರಡೂ ಬಂದು ಸಂಧಿಸುವಂತ ಸ್ಥಳಗಳನ್ನ ನಾವು ನೀಲಗಿರಿ ಬೆಟ್ಟಗಳು ಅಂತ ಕೂಡ ಕರಿತೇವೆ. ಇದು ಕೂಡ ಕ್ವಶನ್ಸ್ ಆಗ್ತದ, ನೆನಪಿರಲಿ. ಇನ್ನು ಮೌನ ಕಣಿವೆ ಚಳುವಳಿ ನಡೆದಿದ್ದು ಇದು ಕೇರಳದಲ್ಲಿ. ಕರಾವಳಿ, ಕರ್ನಾಟಕದ ಕರಾವಳಿ ತೀರವನ್ನು ಕ್ಯಾನ್ರಾ ತೀರ ಅಂತ ಕರಿತೀವಿ. ಸುಮಾರು 320 ಕಿಲೋಮೀಟರ್ ಕರ್ನಾಟಕದ ಕರಾವಳಿ ತೀರ ಇದೆ. ನೆಕ್ಸ್ಟ್, ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂತ ಜಲಸಂಧಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಭಾರತ ಮತ್ತು ಶ್ರೀಲಂಕಾ ದೇಶವನ್ನ ಬೇರ್ಪಡಿಸುವಂತ ಒಂದು ಜಲಸಂಧಿ ಯಾವಪ್ಪ ಅಂದ್ರೆ ಪಾಕ್ ಸ್ಟ್ರೇಟ್ ಅಂತ ಕರಿತೀವಿ. ಪಾಕ್ ಜಲಸಂಧಿ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ಇನ್ನು ದಕ್ಷಿಣ ಭಾರತದ ನದಿಗಳಾದ ನರ್ಮದಾ, ಶರಾವತಿ, ಕಾಳಿ, ಜುವಾರಿ ಈ ನದಿಗಳು ಹರಿಯುವ ದಿಕ್ಕು ಯಾವುದು? ನೋಡ್ರಿ, ದಕ್ಷಿಣ ಭಾರತದ ನದಿಗಳಂತ ಕರಿತೀವಿ. ಅದರಲ್ಲಿ ಇಲ್ಲಿ ಶರಾವತಿ, ಕಾಳಿ ಇವೆಲ್ಲ ನಾವು ಕರ್ನಾಟಕದಲ್ಲಿ ಹರಿಯುವಂತ ನದಿಗಳು. ಇವೆಲ್ಲ ಪಶ್ಚಿಮಕ್ಕೆ ಹರಿತಾವ. ಹೀಗಾಗಿ ಏನಪ್ಪಾ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು. ನರ್ಮದಾ ನದಿ ಭಾರತ ದೇಶದವನ್ನ ಇಬ್ಬಾಗ ಮಾಡುವ ನದಿ ಅಂದಾಗ ನರ್ಮದಾ ನದಿ ಅಂತ ಹೇಳ್ತೀವಿ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡ್ತದೆ.
ಮತ್ತು ಪಶ್ಚಿಮ ಅಭಿಮುಖವಾಗಿ ಏನ್ ಮಾಡ್ತದಪ್ಪ ಅಂದ್ರೆ ಹರಿತದೆ. ಶರಾವತಿ ನದಿಯಿಂದ ಭಾರತದ ಅತ್ಯಂತ ದೊಡ್ಡದಾದ ಜಲಪಾತ ಜೋಗ ಜಲಪಾತ ಏನಾಗಿದೆಪ್ಪ ಅಂದ್ರೆ ನಿರ್ಮಾಣ ಆಗಿದೆ. ನೆಕ್ಸ್ಟ್ ಕ್ವಶನ್ಸ್, ಇದು ಸಾಹಸ ಕ್ರೀಡೆಗಳ ಗುಂಪಿಗೆ ಸೇರಿಲ್ಲ ಅಂತ ಪ್ರಶ್ನೆ ಇದೆ. ಯಾವುದು ಇದು ಸಾಹಸ ಕ್ರೀಡೆಗಳ ಗುಂಪಿಗೆ ಸೇರಿಲ್ಲ ಅಂತ ನೋಡಿದಾಗ ನೋಡ್ರಿ, ತೆಪ್ಪದಾಟ, ಪರ್ವತಾರೋಹಣ, ಆಕಾಶಯಾನ ಇವೆಲ್ಲ ಸಾಹಸ ಕ್ರೀಡೆಗಳ ಗುಂಪು. ಆದ್ರೆ ಈಜುವುದು ಇದು ಏನಾಗಿಲ್ಲಪ್ಪ ಅಂದ್ರೆ ಸಾಹಸ ಕ್ರೀಡೆಗಳ ಗುಂಪಿಗೆ ಸೇರಿಲ್ಲ. ಆಪ್ಷನ್ ಸಿ ನ ತೆಗೆದೊಗಿಬೇಕು. ಇನ್ನು ಬೀಳುವ ನಕ್ಷತ್ರಗಳಂತೇಳಿ ಯಾವುದನ್ನು ಕರೀತಾರೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಧೂಮಕೇತುಗಳು, ಕ್ಷುದ್ರ ಗ್ರಹಗಳು, ನೆಕ್ಸ್ಟ್ ಉಲ್ಕೆಗಳು, ನಕ್ಷತ್ರಗಳು. ಬೀಳುವ ನಕ್ಷತ್ರಗಳಂತೇಳಿ ಯಾವುದನ್ನು ಕರಿತೀವಪ್ಪ ಅಂದ್ರೆ ನಾವು ಮೆಟ್ರಾಯ್ಡ್ಸ್ ಅಂತೇಳಿ ಕರಿತೀವಿ. ಉಲ್ಕೆಗಳನ್ನ ಬೀಳುವ ನಕ್ಷತ್ರಗಳಂತೇಳಿ ಏನ್ ಮಾಡ್ತೀವಪ್ಪ ಅಂದ್ರೆ ಕರಿತವೆ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ಆಯ್ಕೆಗಳಲ್ಲಿ ನೀರಾವರಿ ಆಕಾರ ಯಾವುದಾಗಿದೆ? ಇಲ್ಲಿ ಕೊಟ್ಟಂತ ಆಯ್ಕೆ ನೀರಾವರಿ ಆಕಾರ ಯಾವುದು ಅಂತೇಳಿ ನೋಡ್ಬೇಕು ನಾವು. ನೀರಾವರಿ ಆಕಾರ ಯಾವುದಿದ್ರಾಗ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ನೋಡ್ರಿ, ಸಾಗರ ಸಮುದ್ರದಿಂದ ನಾವು ನದಿಗಳಿಂದ ಇದು ಮಾಡಲ್ಲ. ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಬಾವಿ, ಇದು ನೀರಾವರಿ ಆಕಾರ ಅಂತ ಕರಿತೇವೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸಾಮಾನ್ಯ ನೀರಾವರಿ ಬೆಳೆಗಳಾವು ಅಂತೇಳಿ. ನಾರ್ಮಲ್ ಆಗಿ ನೀರನ್ನೇ ಬಳಸ್ಕೊಂಡು ಬೆಳೆಯುವಂತ ಬೆಳೆ ಯಾವಪ್ಪ ಅಂದ್ರೆ ಕಬ್ಬ ಮತ್ತು ಭತ್ತ ಅಂತ ಹೇಳ್ತೀವಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ. ಇವಕ್ಕೆ ಅತಿ ಹೆಚ್ಚು ಏನ್ಬೇಕಪ್ಪ ಅಂದ್ರೆ ನೀರು ಬೇಕು. ನೆಕ್ಸ್ಟ್ ಪ್ರಶ್ನೆ, ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ತನ್ನ ದೈನಿಕ ಚಲನೆಗೆ ತೆಗೆದುಕೊಳ್ಳುತ್ತದೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಇದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ ನ ಕೇಳ್ತಿರ್ತಾನೆ. ಅದು ಗ್ರಹ ಯಾವಪ್ಪ ಅಂದ್ರೆ ಶುಕ್ರ ಗ್ರಹ. ಹಿಮ್ಮುಖ ಚಲನೆ ಹೊಂದಿರುವ ಗ್ರಹ, ಅತ್ಯಂತ ಪ್ರಕಾಶಮಾನವಾದ ಗ್ರಹ, ಸಂಜೆ ಚುಕ್ಕಿ, ಬೆಳ್ಳಿ ಚುಕ್ಕಿ, ರೈತನ ಮಿತ್ರ, ಈ ತರ ಸಾಕಷ್ಟು ಬಾರಿ ಹೆಸರ್ಲಿಂತ್ರ ಏನ್ ಮಾಡ್ತಾವ ಅತ್ಯಂತ ಬಿಸಿಯಾದ ಗ್ರಹ ಹೇಳಿ ಕ್ವಶನ್ಸ್ ನ ಕೇಳಿದಾಗ ಅದು ಶುಕ್ರ ಗ್ರಹನ ತಾವು ಆನ್ಸರ್ನ ಹಾಕ್ಬೇಕಾಗ್ತದ. ಚಿಕ್ಕ ಗ್ರಹ ಅಂದಾಗ ಬುಧ, ದೊಡ್ಡ ಗ್ರಹ ಅಂದಾಗ ಗುರು, ಸುಂದರವಾದ ಗ್ರಹ ಅಂದಾಗ ಶನಿ. ಯಾವ ಗ್ರಹನ ಬೃಹಸ್ಪತಿ ಗ್ರಹ ಅಂತ ಕರೀತಾರಪ್ಪ ಅಂದ್ರೆ ಗುರು ಗ್ರಹ. ಅತಿ ಹೆಚ್ಚು ಏನಾಗ್ತವಪ್ಪ ಅಂದ್ರೆ ಕ್ವಶನ್ಸ್ಗಳು ಗ್ರಹಗಳ ಮೇಲೆ ಆಗ್ತವೆ. ಇನ್ನು ಸೌರವ್ಯೂಹದಲ್ಲಿ ಅನಿಯತ ಆಕಾರ ಶಿಲೆಯಂತೆ ಕಂಡುಬರುವ ಆಕಾಶಕಾಯಗಳನ್ನ ಹೀಗೆನ್ನುವರು ಅಂತ ಪ್ರಶ್ನೆ ಇದೆ. ಇವಕ್ಕನ್ನ ನಾವು ಏನೆಂದು ಕರಿತೀವಪ್ಪ ಅಂತ ಕ್ವಶನ್ಸ್ ನ ಕೊಳ್ತಿರ್ತಾನೆ. ಇವಕ್ಕನ್ನ ಕ್ಷುದ್ರ ಗ್ರಹಗಳು ಅಂತೇಳಿ ಕರಿತೇವೆ. ಏನಂತ ಕರಿತೀವಪ್ಪ ಅಂದ್ರೆ ಕ್ಷುದ್ರ ಗ್ರಹಗಳು. ನೆಕ್ಸ್ಟ್ ಪ್ರಶ್ನೆ, ಆಯ್ಕೆಗಳಲ್ಲಿ ಗುಂಪಿಗೆ ಸೇರಿದ ಪದ ಇದಾಗಿದೆ ಅಂತ ಕ್ವಶನ್ಸ್ ನ ಕೊಡ್ತೀನಿ. ಇದ್ರ ಒಳಗಡೆ ಯಾವುದು ಗುಂಪಿಗೆ ಸೇರಿದ ಪದ? ರೇಷ್ಮೆ, ತುಪ್ಪಳ, ನೂಲು, ಪಾಲಿಸ್ಟರ್. ಪಾಲಿಸ್ಟರ್ ಅನ್ನೋದು ಇದೊಂದು ಆರ್ಟಿಫಿಷಿಯಲ್, ಹೀಗಾಗಿ ಇದು ಗುಂಪಿಗೆ ಸೇರಿದಂತ ಒಂದು ಪದ. ನೆಕ್ಸ್ಟ್ ಪ್ರಶ್ನೆ, ಸರ್ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಬರೆದಿರುವಂತ ನುಡಿ ಯಾವುದು? ನಮ್ಮ ರಾಷ್ಟ್ರ ಲಾಂಛನ ಅಂತಂದಾಗ 4 ಮುಖದ ಸಿಂಹ ಅಂತ ಹೇಳ್ತೀವಿ. ಇದು ಅಶೋಕ ಸಾಮ್ರಾಟ್ನ ಸಿಂಹ ಬೋಧಿಗೆಲ್ಲಿನ ಸಾರನಾಥದಿಂದ ತೆಗೆದುಕೊಳ್ಳಲಾಗಿದೆ. ಅದ್ರ ಒಳಗಡೆ ಏನು ಬರೆದಿದ್ದಾರಪ್ಪ ಅಂದ್ರೆ ಸತ್ಯಮೇವ ಜಯತೆ ಅಂತೇಳಿ ಏನ್ ಮಾಡಿದಾರಪ್ಪ ಅಂದ್ರೆ ಬರೆದಿದ್ದಾರೆ. ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ ಅಂತ ಕರಿತೀವಿ. ವಂದೇ ಮಾತರಂ ಇದು ಕೂಡ ರಾಷ್ಟ್ರೀಯ ಗೀತೆ. ಜೈ ಜವಾನ್ ಜೈ ಕಿಸಾನ್ ಇದನ್ನ ಹೇಳ್ಕೊಟ್ಟವ್ರು ಯಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ವಿಜ್ಞಾನ ಅಂತ ಮುಂದೆ ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ. ಇನ್ನು ದೃಷ್ಟಿ ವಿಕಲಚೇತನರು ಸಂವಹನಕ್ಕಾಗಿ ಲಿಪಿಯನ್ನು ಬಳಸುತ್ತಾರೆ. ಆ ಲಿಪಿ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಆ ಲಿಪಿಯನ್ನೇ ನಾವು ಬ್ರೈಲ್ ಲಿಪಿ ಅಂತ ಹೇಳಿ ಕರಿತೇವೆ. ಈ ತರ ನಿಮ್ಗ ಪ್ರಮುಖ ವಿಜ್ಞಾನಕ್ಕೆ ಸಂಬಂಧಪಟ್ಟವು, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತವು ಪ್ರಮುಖ ಪ್ರಶ್ನೆಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತಾನೆ. 20 ಪ್ರಶ್ನೆಗಳನ್ನ ಇದೇ ತರ ಸಾಕಷ್ಟು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದೀನಿ. ಅವೆಲ್ಲ ಪ್ಲೇ ಲಿಸ್ಟ್ ಒಳಗಡೆ ತಮಗೆ ಸರಿಯಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ಏನಾಗ್ತವಪ್ಪ ಅಂದ್ರೆ ತಮಗೆ ಸಿಗ್ತಾವ. ಧನ್ಯವಾದಗಳು.